ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿರಿಪರಿ ವ್ಲಾಗ್ ಸಿರಿಪರಿ ಯೂಟ್ಯೂಬ್ ಚಾನೆಲ್. ಇವತ್ತಿನ ವ್ಲಾಗ್ ಬಂದು ತಮ್ಮನೇಲಿ ನೋಡಿರ್ತೀರ, ಹೇರ್ ಕೇರ್ ರೋಟೀನ್, ಸಿಂಪಲ್ ಹೇರ್ ಕೇರ್ ರೋಟೀನ್ ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ನೀವು ಇದನ್ನು ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸ್ಕೊಡಿ. ಹಾಗೆ ನೀವೇನು ರೋಟೀನ್ ಫಾಲೋ ಮಾಡ್ತೀರಾ ಅನ್ನೋದನ್ನು ಕೂಡ ಪ್ಲೀಸ್ ತಿಳಿಸ್ಕೊಡಿ. ಸಿಂಪಲ್ಲಾಗಿ ಮನೆಯಲ್ಲಿ ಹೇಗೆ ಹೇರ್ ಕೇರ್ ರೊಟೀನನ್ನು ಮಾಡೋದು ಅನ್ನೋದನ್ನು ನಾನಿಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಒಂದು ಮೆಂತ್ಯ ಮತ್ತು ಕರಿಬೇವು ಹಸಿದಿದ್ರೂ ಓಕೆ, ಒಣಗಿರೋದಿದ್ರೂ ಓಕೆ. ನಿಮಗೆ ಬೇಕಿದ್ದರೆ ಇದಕ್ಕೆ ಅಲೋವೆರಾ ಯೂಸ್ ಮಾಡ್ಕೋಬೋದು, ಅಥವಾ ಅದು ಇಲ್ಲದೆ ಇದ್ದರೂ ಓಕೆ. ನಾನು ಇದೆರಡನ್ನೇ ಯೂಸ್ ಮಾಡೋದು. ಮೊದಲು ನಾನು ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ, ಕೋಕೋನಟ್ ಆಯಿಲ್ನ ಚೆನ್ನಾಗಿ ಬಿಸಿ ಮಾಡ್ಕೊತೀನಿ. ಆ ಬಿಸಿ ಮಾಡ್ಕೊಂಡಿದ್ದ ಆಯಿಲ್ಗೆ ನೀವು ಬೇಕಿದ್ದರೆ ಕೊಬ್ಬರಿ ಎಣ್ಣೆ ಜೊತೆ ಹರಳೆಣ್ಣೆ ಅಂತೀವಲ್ಲ, ಕ್ಯಾಸ್ಟ್ರ್ ಆಯಿಲ್ ಅಂತೀವಲ್ಲ, ಅದನ್ನು ಯೂಸ್ ಮಾಡ್ಕೋಬೋದು. ಎರಡನ್ನೂ ಮಿಕ್ಸ್ ಮಾಡ್ಕೋಬೋದು. ನಾನು ಕೊಬ್ಬರಿ ಎಣ್ಣೆ ಮಾತ್ರ, ನನಗೆ ಕ್ಯಾಸ್ಟ್ರ್ ಆಯಿಲ್ ಆಗೋಲ್ಲ ತುಂಬ, ಸೊ ನಾನು ಕೊಬ್ಬರಿ ಎಣ್ಣೆ ಮಾತ್ರ ಯೂಸ್ ಮಾಡ್ತೀನಿ. ಕ್ಯಾಸ್ಟ್ರ್ ಆಯಿಲ್ನ ಬೇಕಿದ್ದವ್ರು ಮಾತ್ರ ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ. ಇದಕ್ಕೀಗ ಬಿಸಿ ಆದಮೇಲೆ ಒಂದು 10-12 ಮೆಂತ್ಯಕಾಳು ತೊಗೊಂಡಿದ್ದೀನಿ ಅಷ್ಟೇ. ನಾನು ಮೆಂತ್ಯಕಾಳು ಮತ್ತು ಒಂದು ಗರಿ ಕರಿಬೇವು ಅದನ್ನು ಹಾಕಿ ಸಿಡಿಸ್ಕೊತಾ ಇದ್ದೀನಿ. ಅಂದರೆ ಅದರಲ್ಲಿ ಸ್ವಲ್ಪ ಕಪ್ಪಗಾಗೋ ತನಕ ಕಾಯಿಸ್ಕೋಬೇಕು ಚೆನ್ನಾಗಿ, ಸ್ವಲ್ಪ ಹೊಗೆ ಬರಬೇಕು. ಸೊ ಹಂಗೆ ಕಾಯಿಸ್ಕೊಂಡ್ರೆ ಅದರಲ್ಲಿರೋ ಅಂಶ, ಕೆಲವರು ಬಾಟಲಲ್ಲಿನೇ ಹಾಕಿ ಬಿಟ್ಬಿಟ್ಟಿರ್ತಾರೆ, ಅದು ಒಳ್ಳೆಯದು ಅನಿಸುತ್ತೆ. ಬಟ್ ನಾನು ಇದನ್ನು ಮೊದಲಿಂದ ಟ್ರೈ ಮಾಡ್ತೀನಿ. ಇದನ್ನು ಹಾಕಿ ಸ್ವಲ್ಪ ಹೊತ್ತು ಹೇರ್ಗೆ ಮಸಾಜ್ ಮಾಡಿದ್ರೆ ಚೆನ್ನಾಗಿ ರೂಟ್ಸ್ಗೆಲ್ಲ ಸ್ವಲ್ಪ ಆಯಿಲ್ ಹಿಡಿಯುತ್ತೆ ಆ್ಯಂಡ್ ಚೆನ್ನಾಗಾಗುತ್ತೆ, ಸ್ವಲ್ಪ ತಂಪು ಅನಿಸುತ್ತೆ. ನಾನು ಇದನ್ನು ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಆಯಿಲ್ ಜಾಸ್ತಿ ಹಾಕೋದಿಲ್ಲ ನಾನು. ನನ್ನ ತಲೆ ಕೂದಲು ತುಂಬಾ ಚೆನ್ನಾಗಿದೆ. ತುಂಬ ಜನ ಇನ್ಸ್ಟಾನಲ್ಲಿ ಕೇಳ್ತಿರ್ತಾರೆ ಏನು ಮಾಡ್ತೀರಾ ಹೇರ್ಗೆ ಅಂತ. ಸೊ ಹಾಗಾಗಿ ನಾನು ಹೇಗೆ ಆಯಿಲ್ನ ಅಪ್ಲೈ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ. ಇಷ್ಟು ಕಾಯಿಸಿದಾದ್ಮೇಲೆ ನಾನು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಅಂದರೆ ಉಗುರು ಬೆಚ್ಚ ಆಗಬೇಕಷ್ಟೆ. ಇಷ್ಟು ಬಿಸಿನಲ್ಲಿ ಕೈ ಇಟ್ಟರೆ ಕೈ ಸುಟ್ಕೋತೀರಾ. ಇದಾದಮೇಲೆ ಸ್ವಲ್ಪ ಹೊತ್ತು ನಾನು ಹಾರಿಸ್ಕೊತೀನಿ ಅದನ್ನು. ಅದಾದಮೇಲೆ ನನ್ನ ರೂಟ್ಸ್ ಮತ್ತು ಹೇರ್ಸಿಗೆಲ್ಲನೂ ನೀಟಾಗಿ ಅಪ್ಲೈ ಮಾಡ್ತೀನಿ. ಸೊ ಇದೀಗ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಹೊಗೆ ಇನ್ನೂ ಹೋಗ್ತಿದೆ, ಇನ್ನೊಂದು ಸ್ವಲ್ಪ ತಣ್ಣಗಾಗಲಿ. ಉಗುರು ಬೆಚ್ಚಗಾದ್ಮೇಲೆ ಹಚ್ಕೊಳ್ಳೋಣ. ನೋಡಿ, ಇದೀಗ ಪೂರ್ತಿ ತಣ್ಣಗಾಗಿದೆ, ಉಗುರು ಬೆಚ್ಚಗಾಗಿದೆ. ಈಗ ಇದನ್ನು ನಾನು ಹೇರ್ಗೆ ಅಪ್ಲೈ ಮಾಡ್ಕೊತೀನಿ. ನಾನಿಲ್ಲಿ ಒಂದು ಸ್ಕ್ಯಾಲ್ಪರ್ನೂ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ ಏನಕ್ಕೆ ಅಂತ. ನೋಡಿ, ಸ್ವಲ್ಪ ತಣ್ಣಗಾದ್ಮೇಲೆ ಎಣ್ಣೆ ನಾವು ಕಾಯಿಸಿರ್ತೀವಲ್ಲ, ಅದು ಸ್ವಲ್ಪ ಕಡಿಮೆ ಆಗಿರುತ್ತೆ. ಅಂದರೆ ಸ್ವಲ್ಪ ಹಾವಿಯಾಗಿಬಿಡಿ, ಹೊಗೆ ಜೊತೆನಲ್ಲೇ ಹೊಟ್ಟೋಗಿರುತ್ತೆ ಎಣ್ಣೆನೂ. ಸೊ ನಾನೀಗ ಹೇರ್ಗೆ ಅಪ್ಲೈ ಮಾಡ್ಕೊತೀನಿ. ಮನೆಯಲ್ಲಿ ಅಜ್ಜಿ ಇದ್ದರು, ಅಜ್ಜಿ ಕೈಲಿ ಹಚ್ಚಿಸ್ಕೊತಿದ್ದೆ ಅವಾಗವಾಗ. ಅಜ್ಜಿ ಮಲಗಿದ್ರು ಇವತ್ತು, ಸೊ ಹಾಗಾಗಿ ನಾನೇ ಹಚ್ಕೋತಾ ಇದ್ದೀನಿ. ನಮಗಿಂತ ಬೇರೆ ಯಾರಾದರೂ ಅಮ್ಮನೋ ಅಜ್ಜಿನೋ ತಲೆಗೆ ಎಣ್ಣೆ ಹಾಕ್ಬಿಟ್ಟು ಮಸಾಜ್ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಿದ್ದೆನೂ ಮಾಡ್ಬೋದು ಒಂದು ಹಾಫ್ ಆನ್ ಅವರ್ ಎಣ್ಣೆ ಹಾಕಿಸ್ಕೊಂಡಿದ್ದಾದಮೇಲೆ. ಇಲ್ಲಿ ಇವಾಗ ನಾನೇ ಹಚ್ಕೋತಾ ಇದ್ದೀನಿ. ಅಜ್ಜಿ ಮಲಗಿದ್ರು, ಸೊ ಹಾಗಾಗಿ ಮೊದಲು ನಾನು ರೂಟ್ಸಿಗೆಲ್ಲ ಅಪ್ಲೈ ಮಾಡಿಬಿಟ್ಟು, ತುಂಬ ಹಾಕಲ್ಲ, ರೂಟ್ಸಿಗೆ ಸ್ವಲ್ಪ ಹಾಕ್ತೀನಿ. ಆ್ಯಂಡ್ ಸ್ಪ್ಲಿಟ್ ಎಂಡ್ಸ್ ಇರುತ್ತಲ್ಲ, ಸೊ ಹೇರ್ಸಿಗೂ ಜಾಸ್ತಿ ಅಪ್ಲೈ ಮಾಡಿದ್ರೆ ಚೆಂದಾಗಿ ಎಣ್ಣೆ ಹಿಡ್ಕೊಳ್ಳುತ್ತೆ ಹೇರ್ಸಿಗೆ. ಟ್ರೈ ಮಾಡಿ. ನಾನು ಆ ಟೈಮಿಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಮಾತ್ರ ಬಿಸಿ ಮಾಡ್ಕೋತೀನಿ. ನೋಡಿ, ಪೂರ್ತಿ ಖಾಲಿ ಆಗಿದೆ. ಆ್ಯಂಡ್ ನಾನು ಜಾಸ್ತಿ ಕೂದಲಿನ ತುದಿ ಸ್ಪ್ಲಿಟ್ ಎಂಡ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ಜಾಸ್ತಿ ಹಚ್ತೀನಿ. ಇದು ಹಚ್ಚಿದಾದಮೇಲೆ ನಾನು ಸ್ಕ್ಯಾಲ್ಪರ್ನ ತೊಗೊಂಡು, ನೀವು ಮಸಾಜ್ ಮಾಡೋದಕ್ಕೆ ಬೇರೆ ಯಾವುದಾದ್ರೂ ಎಕ್ವಿಪ್ಮೆಂಟ್ಸ್ ಇದ್ರೂ ಯೂಸ್ ಮಾಡ್ಕೋಬೋದು, ತುಂಬ ಸಿಗುತ್ತೆ ಅಮೆಝಾನ್, ಫ್ಲಿಪ್ಕಾರ್ಟಲ್ಲೆಲ್ಲನೂ. ಬಟ್ ನನಗೆ ಅದೇನೋ ಈ ಸ್ಕ್ಯಾಲ್ಪ್ ಮಸಾಜರು ತುಂಬ ಇಷ್ಟ ಆಯಿತು ಆ್ಯಂಡ್ ಹಿತ ಅನಿಸುತ್ತೆ.
ಸೊ ಹಾಗಾಗಿ ನಾನು ಇದನ್ನು ತೊಗೊಂಡು ಹೇರ್ ಮಸಾಜ್ ಮಾಡ್ಕೋತೀನಿ. ಒಂದು 5 ಮಿನಿಟ್ಸ್ ಟು 10 ಮಿನಿಟ್ಸ್ ಮಾಡ್ಕೋತೀನಿ. ಇದನ್ನು ನೀವು ಆಯಿಲ್ ಮಾಡುವಾಗಲೂ ಯೂಸ್ ಮಾಡ್ಬೋದು ಮತ್ತು ಶಾಂಪೂ ಟೈಮಲ್ಲೂ ಯೂಸ್ ಮಾಡ್ಬೋದು. ಸ್ಕ್ಯಾಲ್ಪ್ ಮಸಾಜನ್ನು ಆ್ಯಕ್ಚುಲಿ ಶಾಂಪೂ ಮಾಡೋ ಟೈಮಲ್ಲೇ ಯೂಸ್ ಮಾಡೋದು. ನನಗೆ ಆಯಿಲ್ ಮಾಡಿದಾಗಲೂ ತುಂಬ ಪ್ರೆಷರ್ ಅನಿಸಲ್ಲ. ಎಷ್ಟು ಬೇಕಷ್ಟು ಪ್ರೆಷರ್ ಹಾಕಿ ನೀಟಾಗಿ ಮಸಾಜ್ ಮಾಡ್ಕೋಬೋದು. ಸೊ ಹಾಗಾಗಿ ಇಷ್ಟ ಆಗುತ್ತೆ. ನಾನು ಇದಕ್ಕೆ ಸ್ವಲ್ಪ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಸೊ ನಾನು ಇದನ್ನು ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಮಾಡ್ತಾನೆ ಇರ್ತೀನಿ. ಹಾಗಾಗಿನೇ ನನ್ನ ಹೇರ್ ಸ್ವಲ್ಪ ಸ್ಟ್ರಾಂಗ್ ಇದೆ ಅಂತ ಅನಿಸುತ್ತೆ ನನಗೆ. ಆ್ಯಂಡ್ ಹೇರ್ ಕಟ್ ಮಾಡಿದ್ರು ಅಷ್ಟೇ ತುಂಬ ಬೇಗ ಬೆಳೆದಿರುತ್ತೆ ನನಗೆ. ಬೈ ಗಾಡ್ ಗ್ರೇಸ್, ಐ ಥಿಂಕ್ ಜೆನೆಟಿಕ್ಸ್. ಇದು ಬರೀ ಒನ್ ಟ್ರಿಕ್ ಅಷ್ಟೇ. ನೀವು ಹೇಗೆ ಮಾಡ್ತೀರಾ ಹೇರ್ ಕೇರನ್ನು ನಿಮ್ಮ ಮನೆಯಲ್ಲಿ ಅಂತ ಅನ್ನೋದನ್ನು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ನಾನು ಕೂಡ ಟ್ರೈ ಮಾಡ್ತೀನಿ. ಇದಕ್ಕೆ ಬೇಕಿದ್ರೆ ಆನಿಯನ್, ಅಲೋವೆರಾ ಎಲ್ಲನೂ ಸೇರಿಸಿನೂ ಮಾಡ್ಕೋಬೋದು. ನಾನು ಸಿಂಪಲಾಗಿ ಇಷ್ಟು ಮಾಡ್ತೀನಿ. ಸ್ಕ್ಯಾಲ್ಪರಲ್ಲಿ ಮಸಾಜ್ ಆದಮೇಲೆ ನಾನು ಹ್ಯಾಂಡ್ಸಲ್ಲೂ ಬೆರಳುಗಳಲ್ಲೂ ಸ್ವಲ್ಪ ಹೊತ್ತು ಸುಮ್ಮನೆ ಹಾಗೆ ಮಸಾಜ್ ಮಾಡ್ಕೋತೀನಿ. ಹೀಗೆ ಫ್ರಂಟ್ ಹೇರ್ ಹತ್ರ ನೀವು ಪ್ರೆಸ್ ಮಾಡಿಕೊಂಡ್ರೆ, ಸ್ವಲ್ಪ ಪ್ರೆಷರ್ ಕೊಟ್ಟರೆ 4 ಫಿಂಗರ್ಸಲ್ಲಿ, ಅಲ್ಲಿ ಹೇರ್ ಫಾಲ್ ಕಡಿಮೆ ಆಗುತ್ತೆ. ಆ್ಯಂಡ್ ಸ್ವಲ್ಪ ಹೇರ್ ಗ್ರೋತು ಫಾಸ್ಟಾಗಿ ಆಗುತ್ತೆ. ನಾನು ಎಲ್ಲೋ ನೋಡಿದ್ದು, ಟ್ರೈ ಮಾಡಿದೆ, ವರ್ಕ್ ಆಗ್ತಿದೆ. ನೀವು ಟ್ರೈ ಮಾಡ್ಬೋದು ಇದನ್ನು. ಇದಿಷ್ಟಾದಮೇಲೆ ನಾನು ಸ್ವಲ್ಪ ಹೊತ್ತು ಹೇರ್ ಗಂಟು ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ. ಬೇರೆ ಏನಾದರೂ ಕೆಲಸ ಇದ್ದರೆ ಮಾಡ್ಕೋತಾ ಇರ್ತೀನಿ. ಅದಾದಮೇಲೆ ನಾನು ಒಂದು ಹಾಫ್ ಆನ್ ಅವರ್ ಬಿಟ್ಟು ಆರ್ 20 ಮಿನಿಟ್ಸ್ ಬಿಟ್ಟು ಅದಾದಮೇಲೆ ನಾನು ಸ್ನಾನ ಮಾಡ್ಕೋತೀನಿ ತಲೆಗೆ. ಸೊ ಇದಿಷ್ಟು ಆಗಿತ್ತು ನನ್ನ ಹೇರ್ ಕೇರ್ ರೋಟೀನ್, ಸಿಂಪಲ್ ಹೇರ್ ಕೇರ್ ರೋಟೀನ್. ಇನ್ನೂ ಬೇರೆ ಬೇರೆ ರೋಟೀನ್ಸ್ ಏನೇನು ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ನಿಮಗೆ ಹೇರ್ ಕೇರ್ಗೆ. ನಿಮಗೂ ಬೇರೆ ಯಾವುದಾದ್ರೂ ಟಿಪ್ಸ್ಗಳು ಗೊತ್ತಿದ್ದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು ಆಲ್. ಹೀಗೆ ಸಪೋರ್ಟ್ ಮಾಡ್ತೀರಿ.